ಪ್ರಜಾಪಯಣದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೀವಿ ಕರಾವಳಿಯ ಹೆಸರಾಂತ ಮಲ್ಪೆ ಬೀಚ್ ಸಮೀಪದಲ್ಲಿ ಇದ್ದೀವಿ. ಶ್ರೀರಾಮ್ ಫಿಶರೀಸ್ ಐಸ್ ಸ್ಟೋರೇಜ್ ಇಲ್ಲಿ ನಾವಿದ್ದೀವಿ ಫ್ಯಾಕ್ಟರಿ ಮುಂಭಾಗದಲ್ಲಿ. ಅರುಣ್ ಅವರು ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಅರುಣ್ ಸರ್, ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಿ? ಸುಮಾರು 15 ವರ್ಷದಿಂದ ಈ ಐಸ್ ಪ್ಲಾಂಟ್ ಬಿಸ್ನೆಸ್ ಅಲ್ಲಿ ಇದ್ದೇವೆ. ನಾವು ಮೀನುಗಾರಿಕೆಗೆ ಬೇಕಾದ ಐಸ್ ಅನ್ನು ಹುಡಿ ಮಾಡಿ ಸಪ್ಲೈ ಮಾಡ್ತೇವೆ. ದೊಡ್ಡ ಬೋಟ್ ಅಂದ್ರೆ ಸಾಧಾರಣ ಒಂದು 20 ಟನ್ ತನಕ ಒಮ್ಮೆ ಹೋಗುವಾಗ ತಗೊಂಡು ಹೋಗ್ತಾರೆ. 20 ಟನ್ ತಗೊಂಡು ಐಸ್ ತಗೊಂಡು ಹೋಗ್ತಾರೆ. 18 ರಿಂದ 20 ಗಂಟೆ ಬೇಕು ನೀರು ಐಸ್ ಆಗ್ಲಿ. ಇದು ಎಷ್ಟು ಟೆಂಪರೇಚರ್ ಇರ್ಬೋದು ಸರ್? ಇದು ಈಗ ಅಂದ್ರೆ ಇದರ ಟೆಂಪರೇಚರ್ -13 ಬರ್ತದೆ. ಅದನ್ನು ತೆಗೆದು ಮೀನಿಗೆ ಹಾಕ್ತಾರೆ. ಅದು ಪ್ರೊಟೆಕ್ಟ್ಗೋಸ್ಕರ ಹಾಕ್ತಾರೆ. ಗಟ್ಟಿ ಆಗೋದಕ್ಕೆ 18 ರಿಂದ 20 ಅವರ್ ಬೇಕು. ಕ್ಯಾನ್ ಒಳಗೆ ನೀರ್ ಹಾಕ್ತೇವೆ, ಸ್ವೀಟ್ ವಾಟರ್ ಹಾಕ್ತೇವೆ. ಅಂದ್ರೆ ಇವಾಗ ಇದು ಇದ್ರ ಒಳಗಡೆ ಇತ್ತ? ಒಳಗಡೆ ಇತ್ತು. ಹೌದು. ಫುಲ್ ಕೋಲ್ಡ್ ಉಂಟು. ಆ ಯೂನಿಟ್ ಇಂದ ನಾವು ಅದನ್ನು -5 ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡ್ತೇವೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಪ್ರಜಾಪಯಣ ವಿಚಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಜಾಪಯಣದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೀವಿ ಕರಾವಳಿ ಭಾಗದಲ್ಲಿ, ಕರಾವಳಿಯ ಹೆಸರಾಂತ ಮಲ್ಪೆ ಬೀಚ್ ಸಮೀಪದಲ್ಲಿ ಇದ್ದೀವಿ. ಏನು ಮಲ್ಪೆ ಬೀಚ್, ಕರಾವಳಿ ಅಂತಂದಾಗ ನಮಗೆ ಮೊದಲಿಗೆ ಬರೋದು ಮೀನುಗಾರಿಕೆ, ಸಮುದ್ರ. ಮೀನುಗಾರಿಕೆ ಅಂತ ಬಂದಾಗ ಮೀನುಗಳನ್ನ ಸ್ಟೋರೇಜ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸುಮಾರು ದಿನಗಳ ಕಾಲ ಬೇರೆ ಕಡೆ ಎಲ್ಲ ತಲುಪೋದಕ್ಕೆ ಅದು ಕೊಳಿಬಾರ್ದು ಅನ್ನೋ ವಿಷಯಕ್ಕೆ ಐಸ್ ಬೇಕಾಗುತ್ತೆ. ಐಸ್ ಅನ್ನೋದು ಹೇಗೆ ತಯಾರಾಗುತ್ತೆ, ಸೊ ಅದನ್ನ ನಾವು ನಿಮ್ಮ ಮುಂದೆ ತೋರಿಸೋದಕ್ಕೆ ನಾವು ಬಂದಿದ್ದೀವಿ. ನಾವಿವತ್ತು ಹೆಸರಾಂತ ಮಲ್ಪೆ ಬೀಚ್ ಸಮೀಪದಲ್ಲಿ ಇರತಕ್ಕಂತಹ ಹೆಸರಾಂತ ಶ್ರೀರಾಮ್ ಫಿಶರೀಸ್ ಐಸ್ ಪ್ಲಾಂಟ್ ಅಂಡ್ ಕೋಲ್ಡ್ ಸ್ಟೋರೇಜ್, ಶ್ರೀರಾಮ್ ಫಿಶರೀಸ್ ಐಸ್ ಸ್ಟೋರೇಜ್ ಇಲ್ಲಿ ನಾವಿದ್ದೀವಿ ಫ್ಯಾಕ್ಟರಿ ಮುಂಭಾಗದಲ್ಲಿ. ಇದರ ಒಳಗಡೆ ಹೇಗೆಲ್ಲ ತಯಾರಾಗುತ್ತೆ ಅನ್ನೋದನ್ನ ನಾವು ಅವರ ಮಾಲೀಕರಾದಂತಹ ಅರುಣ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅರುಣ್ ಸರ್, ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಿ? ಸುಮಾರು 15 ವರ್ಷದಿಂದ ಈ ಐಸ್ ಪ್ಲಾಂಟ್ ಬಿಸ್ನೆಸ್ ಅಲ್ಲಿ ಇದ್ದೇವೆ ನಾವು ಇಲ್ಲಿ. ಇದು ಈಗ ಈ ಪ್ಲಾಂಟ್ ನಮ್ಮ ಸದ ಒಂದು 5 ರಿಂದ 6 ವರ್ಷ ಆಯ್ತು. ಇದು ಮಲ್ಪೆ ಕೊಳದಲ್ಲಿ. ಒಂದು ಬೇರೆ ಯೂನಿಟ್ಸ್ ಬೇರೆ ದಿಕ್ಕಲ್ಲಿ ಗುಜ್ಜರ್ಪೇಟೆ ಅಂತ ಸಮೀಪದಲ್ಲಿ ಒಂದು ಎರಡು ಅಂದ್ರೆ 4 ಯೂನಿಟ್ಸ್ ಉಂಟು ಅದರಲ್ಲಿ. ನಾವು ಮೀನುಗಾರಿಕೆಗೆ ಬೇಕಾದ ಬೋಟಿಗೆ ಬೇಕಾಗುವ ಐಸ್ ಅನ್ನು ಹುಡಿ ಮಾಡಿ ಸಪ್ಲೈ ಮಾಡ್ತೇವೆ. ಅಂದ್ರೆ ಮೀನುಗಾರಿಕೆ ಹೋದ ಬೋಟ್ ಸಾಧಾರಣ 10 ರಿಂದ 11 ದಿವಸದ 2-3 ಟೈಪ್ ಉಂಟು. ಅಂದ್ರೆ ಒಂದು 10 ರಿಂದ 11 ದಿವಸ ಹೋಗ್ತದೆ, ಒಂದು 4 ರಿಂದ 5 ದಿವಸ ಹೋಗ್ತದೆ. ಅವರಿಗೆ ಬೇಕಾಗುವುದಂದ್ರೆ ದೊಡ್ಡ ಬೋಟ್ ಅಂದ್ರೆ ಸಾಧಾರಣ ಒಂದು 20 ಟನ್ ತನಕ ಒಮ್ಮೆ ಹೋಗುವಾಗ ತಗೊಂಡು ಹೋಗ್ತಾರೆ. 20 ಟನ್ ತಗೊಂಡು ಐಸ್ ತಗೊಂಡು ಹೋಗ್ತಾರೆ. 20 ಟನ್ ಸಾಧಾರಣ 30 ಟನ್ ತನಕ ತಗೊಂಡು ಹೋಗ್ತಾರೆ. ಡಿಪೆಂಡ್ ಅಪಾನ್ ಅವರ ಸೀಸನ್. ಅಂದ್ರೆ ಬೋಟ್ ಎಲ್ಲ ದೊಡ್ಡ ಇರ್ತದೆ. ಅವರ ಸೀಸನ್ ಮೇಲೆ ಎಷ್ಟು ಲಾಂಗ್ ಹೋಗ್ತಾರೆ ಅದರ ಮೇಲೆ. ಮತ್ತೊಂದು ಸಣ್ಣ ಬೋಟ್ ಇರ್ತದೆ. ಈಗ ಯೂಶಲಿ ನಮ್ಮ ಮಾತಲ್ಲಿ ಹೇಳಿದ್ರೆ 370 ಬೋಟ್ ಅಂತ ಹೇಳ್ತೇವೆ. ಅದಕ್ಕೆ ಸಾಧಾರಣ ಒಂದು 30 ಅಂದ್ರೆ ಇಂಟು ಒಂದು 5 ಟನ್ 10 ಟನ್ ಇಂದ ಐಸ್ ತಗೊಂಡು ಹೋಗ್ತಾರೆ ಸಣ್ಣ ಬೋಟ್. ಅವರು 3 to 4 ಡೇಸ್ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 6 ಡೇಸ್ ಇಂದ ವಾಪಸ್ ಬರ್ತಾರೆ. ಅಂದ್ರೆ ಏನು ಫಿಶ್ ಅಲ್ಲಿ ಇದು ಹಿಡಿತಾರೆ, ಬಲೆ ಹಾಕಿ ಹಿಡಿತಾರೆ. ಆ ಫಿಶ್ ನ ಅದನ್ನು ಇದು ಮಾಡ್ಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಆ ಬೋಟ್ ಅಲ್ಲಿ ಫಿಶ್ ಕೋಲ್ಡ್ ಅಂತ ಇರ್ತದೆ. ಅದಕ್ಕೆ ಮೀನನ್ನು ಪ್ರಿಸರ್ವ್ ಮಾಡ್ಲಿಕ್ಕೆ ಅಂದ್ರೆ 3 ರಿಂದ 4 ದಿವಸ ಮೀನನ್ನು ಜೋಪಾನವಾಗಿ ತರಲಿಕ್ಕೆ. ಅಂದ್ರೆ ಹಾರ್ಬರ್ ತನಕ ಇಲ್ಲಿಂದ ಐಸ್ ತಗೊಂಡೋಗೋದು ಅಲ್ಲಿ ಕರಗಲ್ಲ. ಅದು ಫಿಶ್ ಕೋಲ್ಡ್ ಅಂತ ಇರ್ತದೆ. ಅಲ್ಲೂ ಪ್ರತಿ ಬೋಟ್ ಅಲ್ಲಿ ಫಿಶ್ ಕೋಲ್ಡ್ ಇರ್ತದೆ. ಅದರ ಒಳಗೆ ಹಾಕಿ ಅದನ್ನು ಅವರು ಐಸ್ ಇಟ್ಟು ಮೀನ್ ಹಿಡಿದಾಗ ಸ್ವಲ್ಪ ಮೀನಿಗೆ ಐಸ್ ಅನ್ನು ಮಿಕ್ಸ್ ಮಾಡಿ ಅದ್ರ ಕಂಪಾರ್ಟ್ಮೆಂಟ್ಸ್ ಇರ್ತದೆ. ಕಂಪಾರ್ಟ್ಮೆಂಟ್ ಹಾಕಿ. ಸರ್, ಒಳಗಡೆ ತೋರಿಸ್ತೀರಾ ಹೇಗೆ ಎಲ್ಲ ಇದಾಗುತ್ತೆ? ಸರ್, ಮೂಲತಃ ನೀವು ಎಲ್ಲಿನವರು? ನಾವು ಇದೇ ಊರು, ಕೊಳ ಅಂತ, ಮಲ್ಪೆ ಕೊಳ. ಅಂದ್ರೆ 15 ವರ್ಷದಿಂದ ಇದು ಈ ಒಂದೇನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹೌದೌದು. ಅಂದ್ರೆ ತಂದೆಯವರೆಲ್ಲ ಇದೆ? ನಮ್ಮ ತಂದೆಯವರು ಮೀನುಗಾರಿಕೆ, ನಮ್ದು ಮೀನುಗಾರಿಕೆ. ನಿಮ್ದು ಇದೆ? ನಮ್ದು ಬೋಟ್ ಉಂಟು. ಎಷ್ಟು ಜನ ಕೆಲ್ಸದವ್ರು ಇದಾರೆ ಸರ್? ಒಂದು ಐಸ್ ಪ್ಲಾಂಟ್ಗೆ ಸಾಧಾರಣ 10 ರಿಂದ 13 ಜನ ಬೇಕಾಗ್ತದೆ.
ಹಾ ಸಾಧಾರಣವಾಗಿ ಅಂದ್ರೆ ಈಗ 9 ಜನ, ಈಗ ಸಿಸ್ಟಮ್ ಎಲ್ಲ ಒಳ್ಳೇದಾಗಿ 9 ಜನ ಸಾಕಾಗ್ತದೆ ಇಲ್ಲಿ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ 9 ಜನ ಸಾಕು. ಇನ್ನ ಇದು ಬೋಟಿಂಗ್ ಎಲ್ಲ ಹೋಗಿದ್ದಾರೆ ಅಂತಂದ್ರೆ ಅವರು ಅಶು ಇವರು ಬಲೆ ಅವರು ನಮ್ಮ ಪಾರ್ಟ್ನರ್. ಹಾ ಅಶು ಟಿವಿದಾಗ ಪ್ರಜಾಧ್ವನಿ ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಅಶೋಕ್. ಅಶೋಕ್. ಓಕೆ, ಕಿರಣ್ ಅಂತ. ಎಕ್ಸ್ಪ್ಲೇನ್ ಬಗ್ಗೆ ಮಾತಾಡಿ ಹೆಂಚ ಬನ್ನಿ. ಬೋಟ್ ಅಲ್ಲೆಲ್ಲ ಎಷ್ಟು ಜನ ಇರ್ತಾರೆ ಸರ್? ಬೋಟ್ ಅಲ್ಲಿ 9 ಮ್ಯಾಕ್ಸಿಮಮ್ 9ರಿಂದ 9 ಜನ ಇರ್ತಾರೆ. ಅಂದ್ರೆ ಅವರೆಲ್ಲ 10-11 ಡೇಸ್ ಎಲ್ಲ ಹೋದ್ರೆ 11 ಡೇಸಿಗೆ 9, ಇದಕ್ಕೆ ಒಂದು 6ರಿಂದ 7 ಜನ ಇರ್ತಾರೆ. 3 to 4 ಇನ್ನೊಂದು ಸಣ್ಣ ಬೋಟ್ಗೆ. ಓಕೆ ಓಕೆ. ಎಲ್ಲ ಬೋಟಲ್ಲಿ ದೊಡ್ಡ ಕೋಲ್ಡ್ ಸ್ಟೋರೇಜ್ ಸಾಧಾರಣ 50 ಟನ್ನಿಂದ 60 ಟನ್ ತನಕ ಮೀನು ಹಿಡಿಯುವ ಕೆಪಾಸಿಟಿ ಬೋಟಲ್ಲಿ ಇರ್ತದೆ, ದೊಡ್ಡ ಬೋಟಲ್ಲಿ. ಓಕೆ. ಅಂದ್ರೆ ಹಿಡಿದ್ರೆ ಈಗ ಮೀನು ಬಾರಿ ಎಂತ ಮೀನು ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲಾ ಟೈಮಲ್ಲೂ ಮೀನುಗಳು ಸಿಗುತ್ತಾ ಸರ್? ಅಂದ್ರೆ ಈಗ ಸಮ್ಮರ್ ಟೈಮು ಅಂದ್ರೆ ಈಗ ಅಂದ್ರೆ ಈ ಸೀಸನ್ ಸ್ಪೆಷಲ್, ಈ ಸೀಸನ್ ಮತ್ತು ಲಾಸ್ಟ್ ಸೀಸನ್ ಮೀನು ಇಲ್ಲ ಅಂತ ಹೇಳ್ಬೋದು. ತುಂಬಾ ಕ್ಷಾಮ, ಜಲಕ್ಷಾಮ ಅಂದ್ರೆ ಮತ್ಸ್ಯಕ್ಷಾಮ ಅಂತ ಹೇಳ್ತಾರೆ. ಓಕೆ. ಅಂದ್ರೆ ಅದು ಸೀಸನ್ ಬರ್ತದೆ, ಅಂದ್ರೆ ರೊಟೇಷನ್ ಇರ್ತದೆ ಅಂತ ನಮ್ಮ ಹಿಂದಿನ ಇದು. ಈ ಸರ್ ಅಂತೂ ತುಂಬಾ ಬೋಟ್ ನೀವು ಹಾರ್ಬರ್ ಹೋದಾಗ ನೋಡ್ಬೋದು, ಎಷ್ಟು ಬೋಟ್ ಲಂಗರ್ ಹಾಕಿ ನಿಂತಿದೆ. ಹೌದು. ಕೆಲವರು ಮಾತ್ರ ಅಂದ್ರೆ ಫಸ್ಟ್ ಬೋಟ್ ಇದ್ದವರು ಇದು ಮಾಡ್ತಾರೆ, ಹೋಗ್ತಿದ್ದಾರೆ. ಹೋಗ್ಲಿಕ್ಕೆ ಆಗೋದಿಲ್ಲ. ಹೋಗ್ಲಿ ಅಂದ್ರೆ ಮೀನ್ ಇಲ್ಲ, ಮೀನೇ ಇಲ್ಲ. ಒಂದು ಸಲ ಮೀನು ದೊಡ್ಡ ಬೋಟ್ ಹೋಗ್ಬೇಕಾದ್ರೆ ಮಿನಿಮಮ್ 6 lakhs ನಾವು ಸ್ಪೆಂಡ್ ಮಾಡಿ ಹೋಗ್ಬೇಕು. ಐಸ್, ಡೀಸೆಲ್ 5ರಿಂದ 6 ಸಾವಿರ ಲೀಟರ್ ಡೀಸೆಲ್ ಹಾಕ್ಬೇಕು. ಒಂದು ಸರಿ ಬೋಟ್ ಒಂಚೇರ್ ಹೋಗ್ಬೇಕಾದ್ರೆ 5ರಿಂದ 6 ಸಾವಿರ ಲೀಟರ್ ಡೀಸೆಲ್ ಬೇಕು. ಪ್ಲಸ್ ಸಾಧಾರಣ 20ರಿಂದ 30 ಟನ್ ಐಸ್ ತಗೊಂಡು ಹೋಗ್ತೇವೆ. ಪ್ಲಸ್ ಬರಬೇಕಾದ್ರೆ ರೇಷನ್, ಅದಕ್ಕೆ ಖಾಲಿ ಹೋಗು ಬರುವ ಎಕ್ಸ್ಪೆನ್ಸ್ 5 to 6 lakh ಆಗ್ತದೆ. 5ರಿಂದ 6 ಲಕ್ಷ ಬೇಕು. ಅಷ್ಟು ಸಂಪಾದನೆ ಬರದಿದ್ರೆ ಮೈನಸ್. ಈಗ ಬಂದದಕ್ಕೆ 4 ಲಕ್ಷ 5 ಲಕ್ಷ ಆಗ್ತದೆ. ಅದನ್ನ ಒಂದೊಂದು ಟ್ರಿಪ್ ಅಲ್ಲಿ 2 ಲಕ್ಷ 3 ಲಕ್ಷ ಅವಾಗ ಲಾಸ್ ಆಗಿರುತ್ತೆ, ತುಂಬಾ ಲಾಸ್ ಆಗಿರ್ತದೆ. ಆತರ ಆದಾಗ ಹೆಂಗ್ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೆಚ್ಚಿನವರು ಬೋಟ್ ಕಟ್ಟಿ ಇರ್ತಾರೆ. ಯಾಕಂದ್ರೆ ಸಾಧಾರಣ ಒಂದು 6 ಲಕ್ಷ 7 ಲಕ್ಷ ಆದವ್ರು ಅಂದ್ರೆ ಜನ ಸಿಗುದಿಲ್ಲ ಮತ್ತೆಗೆ ಅದು ಇನ್ನು ಇದು ಮಾಡ್ಲಿಕ್ಕೆ. ಬೋಟ್ ನಮ್ಮ ಯಾರಿದ್ದಾರೆ, ನಮ್ದೇ ಸಿಸ್ಟಮ್ ಹೇಗಂದ್ರೆ ಶೇರ್ ಸಿಸ್ಟಮ್, ಅಂದ್ರೆ ಸಂಬಳ ಏನಲ್ಲ, ಸಂಪಾದನೆ ದುಡಿದ್ರಲ್ಲಿ ಖರ್ಚೆಲ್ಲ ನಮ್ದು ಓನರ್ದೆ, ಬೋಟ್ ಓನರ್ದೆ. ಅವರಿಗೆ ಸಂಪಾದನೆ ಅದರ ಎಂತ ಕ್ಯಾಚಸ್ ಫಿಶಿಂಗ್ ಉಂಟು, ಅದರ ಟೋಟಲ್ ಖರ್ಚು ಬಿಟ್ಟು ಎಷ್ಟು ಫಿಶಿಂಗ್ ಆಗ್ತದೆ ಅದರಲ್ಲಿ 25ರಿಂದ 28% ತನಕ ಅವರಿಗೆ ಕೊಡ್ಬೇಕು, ನಾವು ಕೊಡ್ಬೇಕು. ಅವರಿಗೆ ಅವರ ಹೊದದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಅವರಿಗೆ 1 ಲಕ್ಷ 10 ಲಕ್ಷ ಆದ್ರೆ ಸಹ 5 ಲಕ್ಷ ಆದ್ರೆ ಸಹ ಅವರ ಶೇರ್ ಸಿಗ್ತದೆ. ಬಟ್ ನಮ್ಗೆ 6 ಲಕ್ಷ ಮಿನಿಮಮ್ ಯಾಕೆ ಬೇಕಂದ್ರೆ ಎಕ್ಸ್ಪೆನ್ಸ್ ನಮ್ಮ ಇದ್ರಲ್ಲಿ ಹೋಗ್ತದೆ. ಯಾಕಂದ್ರೆ ಎಕ್ಸ್ಪೆನ್ಸ್ ಕೂಡ ನೀವೇ ಕಳ್ಸಿರೋದ್ರಿಂದ ಅವರಿಗೆ 1 ಲಕ್ಷ ಫಿಶಿಂಗ್ ಆದ್ರೆ ಅವರಿಗೆ 25ರಿಂದ 30% ಅವ್ರಿಗೆ ಸಿಗ್ತದೆ. 10 ಲಕ್ಷ ಆದ್ರೆ ಸಿಗ್ತದೆ. ಬಟ್ ನಮ್ಗೆ ಮಿನಿಮಮ್ 6ರಿಂದ 7 ಲಕ್ಷ ಬೇಕಾಗುತ್ತದೆ ಓನರಿಗೆ. ಸೊ ಅದರಲ್ಲಿ ಓನರಿಗೆ ಲಾಸ್ ಆಗ್ತದೆ. ಅಂದ್ರೆ ಈಗ ಸಮ್ಮರ್ ಟೈಮ್ ಅಲ್ಲಿ ಹೋಗಿದಾರಲ್ಲ ಸರ್, ಈಗ ನಿಮ್ದು ಬೋಟ್ಗಳು ಹೋಗಿದ್ಯಾ? ಹೌದು, ಹೋಗಿದೆ. ಈಗ ಒಂದು ಬೋಟ್ ಇಂದ ಒಂದು 5ರಿಂದ 6 ಲಕ್ಷ ಖರ್ಚು ಮಾಡಿ. ಹೌದು. ಈಗ ಸರ್ ಮಳೆಗಾಲದಲ್ಲಿ ಟೋಟಲ್ ಬ್ಯಾನಿಂಗ್ ಪೀರಿಯಡ್ ಉಂಟು. ಆ ಟೈಮಲ್ಲಿ ಹೆಂಗೆ ಸರ್ ಬಿಸ್ನೆಸ್? ಮಳೆಗಾಲದಲ್ಲಿ ಆಕ್ಚುಲಿ ಹೋಗ್ಲಿಕ್ಕಿಲ್ಲ, ಇಲ್ಲ ಯಾವುದಿಲ್ಲ. ಅಂದ್ರೆ ಟ್ರೆಡಿಷನಲ್ ಫಿಶರ್ ಮ್ಯಾನ್ ಹೋಗ್ತಾರೆ, ಅಂದ್ರೆ ಸಣ್ಣ ದೋಣಿ ಹಿಡ್ಕೊಂಡು ಅವ್ರು ಹೋಗ್ತಾರೆ. ಬಟ್ ಅದು ರಫ್ ಇರುವಾಗ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅದು ಬ್ರೀಡಿಂಗ್ ಪೀರಿಯಡ್ ಅಂತ ಹೇಳ್ತಾರೆ ಫಿಶ್ ಇದು, ಅದಕ್ಕೋಸ್ಕರ ಅದನ್ನು ಬ್ಯಾನ್ ಮಾಡಿದ್ದಾರೆ ಸರ್ಕಾರ. ಅಂದ್ರೆ ಆ ಟೈಮಲ್ಲಿ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅನ್ನೋದು. ಅದಂದ್ರೆ ಬ್ರೀಡಿಂಗ್ ಪೀರಿಯಡ್ ಉಂಟು ಅಂತ ಅಂದ್ರೆ 2 ಮಂತ್ ಬ್ರೀಡಿಂಗ್ ಪೀರಿಯಡ್. ಅದನ್ನು ಮಾಡಬಾರ್ದಂತ ಸರ್ಕಾರ ಕಟ್ಟುನಿಟ್ಟಿನ 61 ದಿವಸ ರಜೆ ಕೊಟ್ಟಿದೆ. ಈಗ ನಮ್ಮ ಮೀನುಗಾರರ ಅಂದ್ರೆ ಇನ್ನೂ ಸಹ ಜಾಸ್ತಿನ ರಜೆ ಬೇಕು ಅಂದ್ರೆ ಬ್ರೀಡಿಂಗ್ ಪೀರಿಯಡ್ ಅಂತ ಸ್ವಲ್ಪ ಕೆಲವರು ಒತ್ತಾಯ ಉಂಟು. 90 ದಿವಸ ಬೇಕಂತ. ಅಂದ್ರೆ ಸ್ವಲ್ಪ ಈಗ ಮೀನು ಮತ್ಸ್ಯಕ್ಷಾಮ ನೋಡಿ ಮೀನು ಆಗುದಿಲ್ಲ ಅಂತ ಒಂದು ಎಲ್ಲರದೊಂದು ನಮ್ಮ ಮೀನುಗಾರರದೊಂದು ಅಂದ್ರೆ 90 ದಿವಸ ರಜೆ ಬೇಕು ಅಂತ ನಮ್ದೊಂದು ಡಿಮಾಂಡ್ ಉಂಟು ಸರ್ಕಾರಕ್ಕೆ. ಅದರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಯಾವಾಗ ಆಗ್ತದೆ ಗೊತ್ತಿಲ್ಲ. ಮೊದಲ ದಿವಸದಲ್ಲಿ ಅಂದ್ರೆ ನಾವು ಸಣ್ಣದಿರುವಾಗ 90 ದಿವಸ ಬ್ಯಾನ್ ಪೀರಿಯಡ್ ಇತ್ತು. ಅದನ್ನ ಈಗ ಇದು ಕಮ್ಮಿ ಮಾಡಿ 61 ದಿವಸ ಮಾಡಿ. ತೋರಿಸ್ಬೋದು ಸರ್, ಬನ್ನಿ. ಇದೆಲ್ಲ ಸರ್ ಇದಕ್ಕೆ ಬೇಕಾಗುವ ವಿದ್ಯುತ್ ಅದು TC ಅಂತ ಹೇಳ್ತಾರೆ, ಟ್ರಾನ್ಸ್ಫಾರ್ಮರ್. ಅದು ಜನರೇಟರ್, ಅದು 400 kV ಜನರೇಟರ್. ಇದು ಟ್ರಾನ್ಸ್ಫಾರ್ಮರ್. ಇದು ನಮ್ಮ ಕ್ಯೂಬಿಕಲ್ ಅಂತ ಹೇಳ್ತಾರೆ, ಇದು ಮೀಟರ್ ನಮ್ದು ಎಷ್ಟು ಖರ್ಚಾಗ್ತದೆ ಅದ್ರದ್ದು. ಟೋಟಲ್ ನಮ್ಮ ಇದು ಕೆಪಾಸಿಟಿ 250 kV. 250 kV ನಮ್ದು ವಿದ್ಯುತ್ ಬೇಕಾಗ್ತದೆ. ಅದಕ್ಕೋಸ್ಕರ ಬೇಕಾದ ವಿದ್ಯುತ್ ಉಪಕರಣಗಳು, ಟ್ರಾನ್ಸ್ಫಾರ್ಮರ್ ಇದು ಮತ್ತೆ ಜನರೇಟರ್. ಒಂದು ಅಪ್ರಾಕ್ಸಿಮೇಟ್ ಮಂತ್ಲಿ ಏನ್ ಬಿಲ್ ಬರ್ಬೋದು ಸರ್? ನಮ್ಮ 6ರಿಂದ 7 ಲಕ್ಷ ಮಿನಿಮಮ್. ಬರೀ
ಕರೆಂಟ್ ಬಿಲ್ ಕರೆಂಟ್ ಬಿಲ್ 6 7 ಲಕ್ಷ ರೂಪಾಯಿ ಮಂತ್ಲಿ ಬರ್ತದೆ. ಸೊ ಇದೆಲ್ಲ ಐಸ್ ನಾವು ಪ್ರೊಡಕ್ಷನ್ ಮಾಡಿ ಇದಕ್ಕೆ ಸಾಧಾರಣ 18 ರಿಂದ 20 ಗಂಟೆ ಬೇಕು. ಇದು ನೀರು ಐಸ್ ಆಗ್ಲಿಕ್ಕೆ ಈ ತರ ಆಗೋದಕ್ಕೆ ಗಟ್ಟಿ ಆಗೋದಕ್ಕೆ 18 ರಿಂದ 20 ಅವರ್ ಬೇಕು. ಇದು ಎಷ್ಟು ಟೆಂಪರೇಚರ್ ಇರ್ಬೋದು ಸರ್ ಇದು ಈಗ ಅಂದ್ರೆ ಇದರ ಟೆಂಪರೇಚರ್ -13 ಬರ್ತದೆ. ಓಕೆ, -13 ಅಂದ್ರೆ ಅದ್ರ ನಮ್ದು ಗ್ರೌಂಡ್ ಅದು ಬ್ರೈನ್ ವಾಟರ್ ಅಂತ ಹೇಳ್ತಾರಲ್ಲ, ಅದು ಆಕ್ಚುಲಿ ಸಾಲ್ಟ್ ಮಿಕ್ಸೆಡ್ ಇರ್ತದೆ. ಅದರಿಂದ ಇದು 13 ಆಗೋದಂದ್ರೆ ಇದು ಸಾಧಾರಣ -30 ಮೇಲೆ ಬರ್ಬೇಕು ನಮ್ಮ ಕ್ಯಾಲ್ಕುಲೇಷನ್. ಆದ್ರೆ ಈಗ ಇದು ಇಷ್ಟೇನು ಇದು ಬಾಕ್ಸ್ ಟೈಪ್ ಅಲ್ಲಿ ಇದೆ, ಈ ಬಾಕ್ಸ್ ಟೈಪ್ ಅಲ್ಲಿ ಹಾಗೆ ಅಲ್ಲ, ನಾವು ಬೋಟಿ ಕೊಡುವಾಗ ಕ್ರಶಿಂಗ್ ಮಾಡಿ ಕೊಡ್ತೇವೆ. ಇಲ್ಲಿ ಸಣ್ಣ ಕ್ರಶಿಂಗ್ ಮಾಡಿ ಕೊಡ್ತೇವೆ. ಕ್ರಶಿಂಗ್ ಆಗುತ್ತೆ, ಕ್ರಶಿಂಗ್ ಆಗ್ತದೆ. ಇದು ಕ್ರಶಿಂಗ್ ಮಿಷಿನ್ ಸರ್ ಇದು? ಕ್ರಶಿಂಗ್ ಮಿಷಿನ್ ಅಂದ್ರೆ ಅದು ಪುಡಿ ಪುಡಿ ಆಗ್ಬಿಡುತ್ತೆ, ಪುಡಿ ಆಗಿ ಸಣ್ಣದಾಗಿ ಅದು ಅವರನ್ನು ಅವರ ಬೋಟ್ ಕೋಲ್ಡ್ ರೂಮ್ ಗೆ ಹಾಕ್ತಾರೆ. ಅಲ್ಲಿಂದ ಮೀನ್ ಬಂದಷ್ಟು ಅವರು ಅದನ್ನು ತೆಗೆದು ಮೀನಿಗೆ ಹಾಕ್ತಾರೆ. ಅದು ಪ್ರೊಟೆಕ್ಟ್ ಗೋಸ್ಕರ ಹಾಕ್ತಾರೆ. ಇವಾಗ ಅದು ಪುಡಿ ಆಗಿರೋದಲ್ವ ಸರ್? ಪುಡಿ ಆಗಿರೋ ಐಸ್ ಬೇಕಾದ್ರೆ ನಾನು ಹಾಕಿ ತೋರಿಸ್ತೇನೆ. ಇದಾರೆ ಓಯ್, ಇದು ಐಸ್ ಇದು ಟೋಟಲ್ ಐಸ್ ಪ್ಲಾಂಟ್. ಇದು ಸರ್ ಇದೇನು ಸಾಧಾರಣ 700 ಕ್ಯಾನ್ಸ್ ಉಂಟು. 100 kg ಕ್ಯಾನ್ಸ್ ಅಂತ ಹೇಳ್ತಾರೆ. ಇದು ಬಾಕ್ಸ್ಗಳು ಇದು ಅಂದ್ರೆ ನಾವು ಇದರ ಈ ಕ್ಯಾನ್ ನ ಒಳಗೆ ಉಂಟಲ್ಲ 100 kg ಕ್ಯಾನ್ ಅಂತ ಹೇಳ್ತಾರೆ. ಕ್ಯಾನ್ ನ ಒಳಗೆ ನೀರ್ ಹಾಕ್ತೇವೆ, ಸ್ವೀಟ್ ವಾಟರ್ ಹಾಕ್ತೇವೆ. ಅಂದ್ರೆ ಇವಾಗ ಇದು ಇದ್ರ ಒಳಗಡೆ ಇತ್ತು. ಹೌದು. ಓಕೆ ಓಕೆ ಓಕೆ. ಇದು ಇವಾಗ ಇದ್ರೊಳಗಡೆ ಹಾಕ್ತಿರಲ್ಲ ಸರ್, ಈಗ ಏನೇನೆಲ್ಲ ಆಡ್ ಮಾಡ್ತೀರಿ ಇದಕ್ಕೆ? ಏನಿಲ್ಲ, ಖಾಲಿ ನೀರ್ ಮಾತ್ರ. ಇದು ಕೆಳಗಡೆ ಟೆಂಪರೇಚರ್ ಸೆಟ್ ಮಾಡ್ಬಿಟ್ಟಿರ್ತೀರಾ? ಇಲ್ಲ, ಟೆಂಪರೇಚರ್ ಮೀಟರ್ ಇರ್ತದೆ ನಮ್ದು. ಓಕೆ. ಇದ್ರ ಸಪೋರ್ಟ್ ಇಂದ ಅದನ್ನ ಮೇಲ್ಗಡೆಗೆ ಎತ್ಕೊಂಡು ಅದನ್ನ ಆಚೆ ಬನ್ನಿ ಸರಿ ಬನ್ನಿ. ಎರಡು ನಿಮಿಷ ಆಯ್ತಾಯ್ತು. ಅಲ್ಲೈತೆ ಹಿಂಗ ತಂಡೆಲ್ಲ ಬರ್ತಿತ್ತು. ಎಡ್ಡೆ ನೆಕ್ಟ್ ಬರ್ತೀನಿ, ಎದುರು ಬರ್ತೀನಿ. ಏನಕ್ಕೆ ಹೌದು. ಮುಟ್ಟೋದಕ್ಕೂ ಆಗ್ತಾ ಇಲ್ಲ, ಫುಲ್ ಕೋಲ್ಡ್ ಇದೆ ಸರ್. ಈಗ ಇದು ನೀರ್ ಹಾಕಿದ ನಂತರ ಸುಮಾರು ಎಷ್ಟು ಟೈಮ್ ಬೇಕು ಇದಕ್ಕೆ ಐಸ್ ಆಗೋದಕ್ಕೆ? 18 ರಿಂದ 20 ಗಂಟೆ. 18 ರಿಂದ 20 ಗಂಟೆ. ಈಗ ತೆಗೆದ್ರೆ ನಾಳೆ ಬೆಳಿಗ್ಗೆ ಆಗ್ತದೆ. ಅದಕ್ಕೋಸ್ಕರ ನಾವು ಆದ ಐಸ್ ಅನ್ನು ಡೈಲಿ ಪ್ರಿಸರ್ವ್ ಮಾಡ್ಲಿಕ್ಕೋಸ್ಕರ ನಾವು ಒಂದು ಕೋಲ್ಡ್ ರೂಮ್ ಅಂತ ಮಾಡಿ ಇಟ್ಟಿದ್ದೇವೆ. ವಿತ್ ನಮ್ಮ ಎಂತ ಯೂನಿಟ್ ಎಲ್ಲ ಹಾಕೊಂಡು ಅದನ್ನು ಎಂತ ಶೀತಲೀಕರಣ ಇದನ್ನು ಮಾಡಿ ಶೀತಲೀಕರಣದ ಒಂದು ಎಂತ ಕೊಠಡಿ ಉಂಟು. ಇದು ಅಂದ್ರೆ ಕೋಲ್ಡ್ ರೂಮ್ ಅಂತ ಹೇಳ್ತೇವೆ. ಇದನ್ನು ನಾವು ಒಮ್ಮೆ ಐಸ್ ಆದದ್ದು ಲೈಟ್ ಏನಾ ಬೈ ಐಸ್ ಆದದ್ದು ಇದರ ಒಳಗೆ ಹಾಕ್ತೇವೆ. ಇದರ ಸಾಧಾರಣ ನಮ್ಮ ಒಂದು ಇಡೀ ಪ್ಲಾಂಟ್ ಇದೆ ಐಸ್ ಒಳಗೆ ಹಾಕ್ಲಿಕ್ಕೆ ಆಗ್ತದೆ. ಎಷ್ಟು ಇದರಲ್ಲಿ 700 ಕ್ಯಾನ್ಸ್ ಐಸ್ ಉಂಟು, 700 ಬ್ಲಾಕ್ಸ್ ಐಸ್ ಉಂಟು. ಇದರೊಳಗಡೆ ಸ್ಟೋರೇಜ್ ಉಂಟು. ಇದರಲ್ಲಿ ನಾವು ಬನ್ನಿ
ಫುಲ್ ಕೋಲ್ಡ್ ಇದೆ. ಫುಲ್ ಕೋಲ್ಡ್ ಉಂಟು. ಆ ಯೂನಿಟ್ ಇಂದ ನಾವು ಅದನ್ನು -5 ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡ್ತೇವೆ. ಇಲ್ಲಿ ಪೂರ್ತಿ ಇದು ರೂಮ್ ಪೂರ್ತಿ -5 ಟೆಂಪರೇಚರ್ ಮೇಂಟೈನ್, ಯಾಕಂದ್ರೆ ಇದು ಕರಗಬಾರ್ದಂತ, ಮತ್ತೆ ಇದು ಒಂದಕ್ಕೊಂದು ಅಂಟಿಕೊಳ್ತದೆ. ಅದನ್ನು ಇದು ಮಾಡೋಕ್ಕೋಸ್ಕರ ಇದು ಯಾವಾಗ ಡಿಮಾಂಡ್ ಬರ್ತದೆ ಅವಾಗ ಕೊಟ್ಟು ಬರ್ತದೆ. ಒಂದ್ ವೇಳೆ ನಮ್ಮಲ್ಲಿ ಖಾಲಿ ಹಾಕಿದ್ರೆ ಸರ್ ಇಲ್ಲಿ ಏನಾದ್ರು ಇನ್ ಕೇಸ್ ಯಾರಾದ್ರೂ ಮನುಷ್ಯ ಏನಾದ್ರು ಸಿಗಾಕೊಂಡಾದ್ರೆ ಇಲ್ಲ ಚಾನ್ಸ್ ಇಲ್ಲ, ಸಿಗಾಕ್ಲಿಲ್ಲ. ಓಪನ್ ಇದು ಉಂಟು, ಸಿಗಾಕ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಫುಲ್ ಇರ್ತದಲ್ಲ ಐಸ್. ಹೌದೌದು ಸರ್. ಆಲ್ಮೋಸ್ಟ್ ಇವಾಗ ನಿಮ್ಮ ಪ್ರೊಡಕ್ಷನ್ ಆದ ನಂತರ ಸ್ಟೋರ್ ಮಾಡಿ ಇಟ್ಟಿರ್ತೀರಿ. ಹೌದೌದು. ಯಾವಾಗ ನಿಮ್ಗೆ ಆರ್ಡರ್ ಬರುತ್ತೆ ಇಮಿಡಿಯೇಟ್ ಕೊಡ್ಲಿ. ಅಂದ್ರೆ ಈಗ ನಮ್ಮ ಮೀನುಗಾರಿಕೆ ಹೇಳಲಿಕ್ಕೆ ಆಗುದಿಲ್ಲ. ಮೀನ್ ಇದ್ದಾಗ ನಾವಂತೂ ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ, ರೆಡಿ ಇರ್ಬೇಕು. ಅಲ್ಲಿ ಎಂತಾದ್ರೂ ಮೀನು ಒಳ್ಳೆ ಮೀನುಗಾರಿಕೆ ಒಂದೊಂದು ಮೆಸೇಜ್ ಬಂದ್ರೆ ಬೋಟ್ನವರು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇವಾಗ ಇದು ಎಷ್ಟು ದಿನ ಬೇಕಾದ್ರೂ ನಾವು ಸ್ಟೋರೇಜ್ ಇದನ್ನು ಸಾಧಾರಣ ಎಷ್ಟು ದಿವಸ ಇಡ್ಬೋದು. ಅದಕ್ಕೋಸ್ಕರ ನಾವು ಒಂದು AC ಕೈಂಡ್ ಒಂದು ಯೂನಿಟ್ ಹಾಕಿದ್ದೇವೆ. ಅದು -5 ಟೆಂಪರೇಚರ್ ಮೇಂಟೈನ್ ಮಾಡ್ತದೆ, ಆಟೋಮೆಟಿಕ್ ಕಟ್ ಆಫ್ ಆಗ್ತದೆ. ನಿಮ್ಗೆ ಆಲ್ಮೋಸ್ಟ್ ಕರೆಂಟ್ ಬಿಲ್ ಬರದೇ ಇಲ್ಲಿಂದ. ಕರೆಂಟ್ ಬಿಲ್ಗಿಂತ ಅಂದ್ರೆ ನಮ್ದು ಮೇನ್ ಸಪ್ಲೈ ಓರಿಯೆಂಟೆಡ್, ಅಂದ್ರೆ ನಮ್ಮ ಮೀನುಗಾರಿಕೆ ಕೇಳಿದಾಗ ಅದು ಕೊಡುವಂತ ನಮ್ಮ ಒಂದು ಆಶೆ. ಅದಕ್ಕೋಸ್ಕರ ಇಷ್ಟು ಮಾಡ್ತಿದ್ದೆ. ಖರ್ಚು ಆಗ್ತದೆ, ಡೆಫಿನೆಟ್ಲಿ ಖರ್ಚು ಉಂಟು. ಬಟ್ ನಮ್ಗೆ ಅವ್ರು ಕೇಳಿದಾಗ ಒಂದು ಸಪ್ಲೈ ಮಾಡೋ ಒಂದು ಆಗ್ಬೋದು ಅಂತ ನಮ್ಮದೊಂದು ಇಚ್ಛೆ. ಈಗ ಇದ್ರೊಳಗಡೆ ಟೋಟಲ್ ಎಷ್ಟು ಐಸ್ ಬಾಕ್ಸ್ಗಳು ಇರ್ಬೋದು ಸರ್? ಸಾಧಾರಣ 100 kg 800 ತನಕ ಇದು ಹಿಡಿಯುತ್ತೆ. 80 ಟನ್ ಕೆಪಾಸಿಟಿ ಟೋಟಲ್. ಇದು ಇದು 100 kg ಬರುತ್ತೆ. 100 kg. ಓಕೆ. ಅದರಲ್ಲಿ 800 ಈ ಬ್ಲಾಕ್ಸ್ ಇಡುವ ವ್ಯವಸ್ಥೆ ಉಂಟು ಇದ್ರೊಳಗಡೆ. ಅಂದ್ರೆ 80 ಟನ್ ಕೆಪಾಸಿಟಿಗೋಸ್ಕರ ನಾವು ಅದನ್ನು ಡಿಸೈನ್ ಮಾಡಿದ್ದೇವೆ. ಈಗ ಸರ್ ಈಗ ಇದೇನ್ ಸ್ಟೋರೇಜ್ ಇಲ್ಲ ಆಗ್ತಿದೆ ಇಲ್ಲಿ, ಈಗ ನೀವು ವಾಟರ್ ಹಾಕ್ತೀರಿ, ಇದು ವಾಟರ್ ಹಾಕಿದ ನಂತರ ಸುಮಾರು 18 ರಿಂದ 20 ಗಂಟೆಗಳು ಬೇಕು. ಅಂದ್ರೆ ಈಗ ಬರೀ ಓನ್ಲಿ ವಾಟರ್ ಅಷ್ಟೇ, ವಾಟರ್ ಮಾತ್ರ. ಇದರ ಒಳಗದ್ದು ಬೇರೆ ಉಂಟು. ಇದು ಬ್ರೈನ್ ವಾಟರ್ ಅಂತ ಹೇಳ್ತಾರೆ. ಇದು ಬ್ರೈನ್ ವಾಟರ್. ಇದು ಬ್ರೈನ್ ವಾಟರ್ ಅಂತಾರೆ. ಇದು ಬ್ರೈನ್ ಟ್ಯಾಂಕ್ ಬ್ರೈನ್ ವಾಟರ್. ಬಟ್ ಅದು ಕೋಲ್ಡ್ ಆಗಿ ಐಸ್, ಅದರ ಒಳಗೆ ಐಸ್ ಆಗ್ತದೆ. ಅದು ಕೋಲ್ಡ್ ಆಗಿ ಐಸ್ ಆಗೋದು. ನಾವು ಕೋಲ್ಡ್ ಮಾಡುದು, ಇದನ್ನು ಕೋಲ್ಡ್ ಮಾಡುದು ಉಪ್ಪು ಆಗ್ತದೆ. ಯಾಕಂದ್ರೆ ಇದು ಐಸ್ ಆಗದ ಹಾಗೆ ಇದರ ಟೆಂಪರೇಚರ್ ಇದಿರ್ಬೇಕಾದ್ರೆ ಲಿಕ್ವಿಡ್ ಆಗಿ ಅದು 1100 PPT ಅಂತ. ಈಗ ಅದು ಕೋಲ್ಡ್ ಇದೆಯಾ? ಅದು ತುಂಬಾ ಕೋಲ್ಡ್ ಉಂಟು. ಅದು ಆಕ್ಚುಲಿ ಐಸ್ ಆಗುದಿಲ್ಲ, ಬಿಕಾಸ್ ಅದರಲ್ಲಿ ಉಪ್ಪು ಉಂಟು. ಉಪ್ಪು ಮಿಕ್ಸ್ ಮಾಡಿದ್ರೆ ಸಮುದ್ರ ನೀರು ಹೇಗೆ ಗಟ್ಟಿ ಆಗುದಿಲ್ಲ, ಎಕ್ಸ್ಚೇಂಜ್ ಆಗ್ತಾ ಇರ್ತದೆ.